ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಬೈಬಲ್ ಓದುವಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಬೈಬಲ್ ಅರ್ಥ ಆಗ್ತಾ ಇಲ್ಲ, ಬೈಬಲ್ ಕಷ್ಟವಾಗಿದೆ, ಇದರಲ್ಲಿ ಅನೇಕ ವಾಕ್ಯಗಳು ನಮಗೆ ತಿಳಿಯುತ್ತಾ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಅಂಥ ವ್ಯಕ್ತಿಗಳಿಗೋಸ್ಕರ ಮಾತ್ರ ಇವತ್ತು ನಮ್ಮ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಲಾಸ್ಟ್ವರೆಗೆ ನೋಡುವಂಥ ಸಂದರ್ಭದಲ್ಲಿ ನಿಮಗೆ ಬೈಬಲನ್ನು ಯಾವ ರೀತಿಯಾಗಿ ಓದಬೇಕು, ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು, ಯಾವ ರೀತಿಯಾಗಿ ಅದನ್ನು ನಾವು ತಿಳಿಯಬಹುದು ಎಂಬ ವಿಷಯ ನಿಮಗೆ ಅರ್ಥವಾಗುತ್ತೆ. ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೋಡಿ, ಇವತ್ತಿನ ನಮ್ಮ ವಿಡಿಯೋ ಟಾಪಿಕ್ ಬಂದು ಬೈಬಲ್ ಓದುವ ವಿಧಾನ ಆರಂಭಿಕರಿಗಾಗಿ 15 ಪಾಯಿಂಟ್ಗಳು. ನೋಡುವ ಮೊದಲನೇದಾಗಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿ. ಕೀರ್ತನೆಗಳು 119:18 ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ನಾವು ಪ್ರಾರ್ಥನೆ ಮಾಡಬೇಕು. ಬರೀ ನಮ್ಮ ಉದ್ದೇಶವು ಏನಾಗಿರಬೇಕಂದ್ರೆ ದೇವರ ವಾಕ್ಯ ಏನು ಹೇಳ್ತಾ ಇದೆ, ದೇವರ ವಾಕ್ಯ ಏನು ನಮಗೆ ತಿಳಿಯಪಡಿಸಬೇಕು, ಇವತ್ತು ಓದಿರುವಂಥ ವಾಕ್ಯವು ನಮಗೆ ಹೇಗೆ ಅರ್ಥವಾಗಬೇಕೆಂಬುದಾಗಿ ಪ್ರಾರ್ಥನೆಯಿಂದ ಪ್ರಾರಂಭಿಸಿ. ಎರಡನೇದಾಗಿ ನೋಡುವಾಗ ಯೋಹಾನನ ಸುವಾರ್ತೆಯಂತೆ ಸುಲಭವಾದ ಸುವಾರ್ತೆಯಿಂದ ಪ್ರಾರಂಭಿಸಿ. ಯೇಸು ದೇವರ ಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆ ನೀವೇನು ಮಾಡಬೇಕು, ಸುಲಭವಾಗಿರುವಂಥ ಒಂದು ಪುಸ್ತಕದಿಂದ ನೀವು ತೆಗೆದುಕೊಂಡು ಓದಲು ಪ್ರಾರಂಭಿಸಬೇಕು. ಅನೇಕ ಜನರು ಇಷ್ಟ ಬಂದ ಹಾಗೆ ಈ ಒಂದು ಪುಸ್ತಕ ಮತ್ತು ಹಳೆಯ ಒಡಂಬಡಿಕೆಯಲ್ಲೊಂದು, ಹೊಸ ಒಡಂಬಡಿಕೆಯಲ್ಲೊಂದು ಈ ರೀತಿಯಾಗಿ ಓದ್ತಾ ಇರ್ತಾರೆ. ಆಗ ನಿಮಗೆ ಯಾವುದೇ ರೀತಿಯಾಗಿ ಅರ್ಥವಾಗಲ್ಲ. ನೀವೇನು ಮಾಡಬೇಕಂದ್ರೆ ಪರ್ಟಿಕ್ಯುಲರಾಗಿ ಒಂದು ಯಾವುದಾದ್ರೂ ಪುಸ್ತಕವನ್ನು ನೀವು ಓದಲು ಪ್ರಾರಂಭಿಸಬೇಕು. ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ಯೋಹಾನನ ಸುವಾರ್ತೆಯಿಂದ ಪ್ರಾರಂಭಿಸಿ. ಮೂರನೇದಾಗಿ ನೋಡುವಾಗ ಸರಳ ಭಾಷೆಯ ಬೈಬಲ್ ಆಯ್ಕೆ ಮಾಡಿ. ಅನೇಕ ಜನರು ಏನು ಮಾಡ್ತಾರೆ ಅಂದರೆ ಅವರಿಗೆ ಯಾವ ಒಂದು ವಾಕ್ಯವು ಇಷ್ಟ ಆಗುತ್ತೆ, ದೊಡ್ಡ ಬೈಬಲನ್ನು ತೆಗೆದುಕೊಳ್ತಾರೆ. ಇಂಗ್ಲೀಷಲ್ಲಿ ಅನೇಕ ವಿಧವಾದ ವರ್ಷನ್ಸ್ ಇದೆ. ಅನೇಕ ವ್ಯಕ್ತಿಗಳು ಅವರಿಗೆ ಬೇಕಾಗಿರುವಂಥದ್ದು ಪ್ರೆಸೆಂಟು ಟ್ರೆಂಡಲ್ಲಿರುವಂಥ ಬೈಬಲನ್ನು ತೆಗೆದುಕೊಳ್ತಾರೆ. ಆದರೆ ನಿಮಗೆ ಯಾವ ಭಾಷೆ ಅರ್ಥ ಆಗುತ್ತೆ, ನಿಮಗೆ ಯಾವ ಲ್ಯಾಂಗ್ವೇಜು ನಿಮ್ಗೆ ಇಷ್ಟವಾಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ, ಅಂಥ ಬೈಬಲನ್ನು ತೆಗೆದುಕೊಂಡು ನೀವು ಓದುವಾಗ ನಿಮಗೆ ಅರ್ಥವಾಗುತ್ತೆ. ನಾಲ್ಕನೇದಾಗಿ ನೋಡುವಾಗ ಪ್ರತಿದಿನ ಬೈಬಲನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಓದೋದನ್ನು ಪ್ರತಿದಿನ ನೀವು ಬೈಬಲನ್ನು ಓದಬೇಕು. ಅನುದಿನ ಆಹಾರಕ್ಕಾಗಿ ಈ ಹೊತ್ತು ದಯಪಾಲಿಸು. ಪ್ರತಿದಿನ ನೀವೇನು ಮಾಡಬೇಕಂದ್ರೆ 10 ನಿಮಿಷವಾದರೂ ಸಹ ನೀವು ಬೈಬಲನ್ನು ಓದಲೇಬೇಕು. ಆಗ ನಿಮಗೆ ಅರ್ಥವಾಗುತ್ತೆ. ಐದನೇದಾಗಿ ನೋಡುವಾಗ ನಿಧಾನವಾಗಿ ಬೈಬಲನ್ನು ಓದೋದನ್ನು ಪ್ರಾಕ್ಟೀಸ್ ಮಾಡಬೇಕು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಇರುವವರು ಧನ್ಯರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೆಹೋಶುವನು 1:8 ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಿಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ದೇವರ ವಾಕ್ಯವನ್ನು ಹಗಲಿರುಳೆಲ್ಲ ಧ್ಯಾನ ಮಾಡಬೇಕು. ಆದರೆ ಅದನ್ನು ಯಾವ ರೀತಿಯಾಗಿ ಧ್ಯಾನ ಮಾಡಬೇಕು, ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ನೀವು ನಿಧಾನವಾಗಿ ಓದುವಾಗ ಮಾತ್ರ ನಿಮಗೆ ಅರ್ಥವಾಗುತ್ತೆ. ವೇಗವಾಗಿ ಓದುವಂಥ ಸಂದರ್ಭದಲ್ಲಿ ಅದರಿಂದ ಯಾವ ಒಂದು ಪ್ರಯೋಜನವೂ ಇರುವುದಿಲ್ಲ. ಆರನೇದಾಗಿ ನೋಡುವಾಗ ಪ್ರಶ್ನೆಗಳೊಂದಿಗೆ ಓದಬೇಕು. ಇವತ್ತು ಓದಿರುವಂಥ ಒಂದು ಚಾಪ್ಟರಲ್ಲಿ, ಒಂದು ಅಧ್ಯಾಯದಲ್ಲಿ ಏನು ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ಇದರಿಂದ ನಿಮಗೇನಾದರೂ ಅನುಮಾನ ಇದೆಯಾ, ಅದನ್ನು ನೀವು ನೋಟಲ್ಲಿ ಬರ್ಕೋಬೇಕು. ಈ ಒಂದು ಪ್ರಶ್ನೆಗೆ ನನಗೆ ಸಮಾಧಾನ ಬೇಕು ಎಂಬುದಾಗಿ ನೀವು ಬರ್ಕೋಬೇಕು. ಆಗ ನಿಮಗೆ ಬೈಬಲ್ ಇನ್ನೂ ಚೆನ್ನಾಗಿ ಅರ್ಥವಾಗುತ್ತೆ. 7ನೇದಾಗಿ ನೋಡುವಾಗ ನೋಟ್ಸ್ ಅಥವಾ ದಿನಪತ್ರಿಕೆಯಲ್ಲಿ ಬರೆಯಿರಿ. ನೀವು ಪ್ರತಿಯೊಬ್ಬರು ಬೈಬಲ್ ಓದುವಂಥವರು ಸಪ್ರೇಟ್ ಆದ ಒಂದು ಬುಕ್ ಇಟ್ಕೋಬೇಕು. ಅದರಲ್ಲಿ ನೀವೇನು ಮಾಡಬೇಕಂದ್ರೆ ಯಾವ ಚಾಪ್ಟರ್ ಓದಿದ್ದೀವಿ, ಎಷ್ಟುವರೆಗೂ ಓದಿದ್ದೀವಿ, ಇದರಲ್ಲಿ ಏನಾದರೂ ಒಂದು ಡೌಟ್ ಇದೆಯಾ, ಈ ವಾಕ್ಯದ ಬಗ್ಗೆ ಏನಾದರೂ ನಿಮ್ಗೆ ಅನುಮಾನಗಳಿದೆಯಾ, ಇದನ್ನು ಯಾವ ರೀತಿಯಾಗಿ ನಾನು ಇನ್ನೊಬ್ಬರಿಗೆ ಹೇಳಬಹುದು ಎಂಬುದಾಗಿ ನೀವು ಒಂದು ಸ್ಟೋರಿ ಟೈಪ್ ನೀವು ಬರೆಯುವುದನ್ನು ಕಲಿತುಕೊಳ್ಳಬೇಕು. ಆಗ ನಿಮಗೆ ಬೈಬಲ್ ಇನ್ನೂ ಸ್ಪಷ್ಟವಾಗಿ ಅರ್ಥವಾಗುತ್ತೆ. 8ನೇದಾಗಿ ನೋಡುವಾಗ ಚಿಕ್ಕ ವಾಕ್ಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಅಂದರೆ ಬೈಬಲ್ ಮೆಮೊರಿ ವರ್ಡ್ಸ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಬೇಕು. ಕೀರ್ತನೆಗಳು 119:11 ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಕೀರ್ತನೆಗಾರನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಅದೇ ರೀತಿಯಾಗಿ ಈ ವಿಡಿಯೋ ನೋಡುವಂಥ ನೀವೇನು ಮಾಡಬೇಕಂದ್ರೆ ಚಿಕ್ಕ ಚಿಕ್ಕ ವಾಕ್ಯಗಳನ್ನು, ಈ ರೀತಿಯಾದ ವಾಕ್ಯಗಳನ್ನು ನಿಮ್ಮ ಹೃದಯದಲ್ಲಿ ಹಿಡಿದಿಟ್ಟುಕೊಂಡಿರಬೇಕು. ಅದು ನಿಮಗೆ ಬಾಯಿಪಾಠವಾಗಿರಬೇಕು. 9ನೇದಾಗಿ ನೋಡುವಾಗ ಒಂದು ವಿಷಯ ಅಥವಾ ವಿಷಯದ ಮೇಲೆ ಕೇಂದ್ರೀಕರಿಸಿ ಓದಿ.
ನೋಡಿ, ಪಾರ್ಟಿಕ್ಯುಲರ್ ಆಗಿ ಒಂದು ವಿಷಯ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಅದನ್ನು ತುಂಬ ಗಮನದಲ್ಲಿಟ್ಕೊಂಡು ಅದನ್ನು ಮೇಯ್ನಾಗಿ ಫೋಕಸ್ ಮಾಡಿ ನೀವು ಓದಬೇಕು. ನೋಡಿ, ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಹುಡುಕಿರಿ ನಿಮಗೆ ಸಿಕ್ಕುವುದು. ನೀವು ಹುಡುಕುವಾಗ ನಿಮಗೆ ಅದು ಸಿಗುತ್ತೆ. ಪ್ರಾರ್ಥನೆ, ಪ್ರೀತಿ, ಶ್ರದ್ಧೆ ಇಂಥ ವಿಷಯಗಳ ಮೇಲೆ ಆಧಾರಿತವಾಗಿ ನೀವು ಓದೋದನ್ನು, ಅದನ್ನು ಆಯ್ಕೆ ಮಾಡೋದನ್ನು ಎಲ್ಲದನ್ನು ನೀವು ಪ್ರಾರಂಭಿಸಬೇಕು. 10ನೇದಾಗಿ ನೋಡುವಾಗ ನೋಡಿ, ಇನ್ನೂ ಈಸಿಯಾಗಿ ನೋಡುವಾಗ ಬೈಬಲ್ ಆ್ಯಪ್ ಅಥವಾ ಆಡಿಯೋ ಬೈಬಲನ್ನು ನೀವು ಉಪಯೋಗಿಸಿ. ಮೊಬೈಲಲ್ಲಿ ನೋಡುವಾಗ ಪ್ಲೇಸ್ಟೋರಲ್ಲಿ ಅನೇಕ ವಿಧವಾದ ಸೋಷಿಯಲ್ ಅಪ್ಲಿಕೇಶನ್ಸ್ ಇದೆ ಬೈಬಲ್ ಬಗ್ಗೆ. ಅದನ್ನೆಲ್ಲ ತಗೊಂಡು ನೀವು ಅವಾಗವಾಗ ಡೌಟ್ ಬಂದಾಗ ನೀವು ಓಪನ್ ಮಾಡೋದು, ಚೆಕ್ ಮಾಡೋದು, ಈ ರೀತಿಯಾಗಿ ನೀವು ಮಾಡಿ. ಆಗ ನಿಮಗೆ ಇನ್ನೂ ಹೆಚ್ಚಾಗಿ ತಿಳಿಯುತ್ತೆ. ಇದೇನು ತಪ್ಪಲ್ಲ. ದೇವರು ನಮಗೋಸ್ಕರವೇ ಈ ರೀತಿಯಾಗಿ ಬೈಬಲ್ ವಾಕ್ಯ ಎಲ್ಲರೂ ತಿಳಿದುಕೊಳ್ಳಬೇಕೆಂಬುದಾಗಿ, ಈಸಿಯಾಗಿ ಜನರಿಗೆ ತಲುಪಬೇಕೆಂಬುದಾಗಿ ಈ ರೀತಿಯಾಗಿ ಎಲ್ಲರಿಗೂ ಅವಕಾಶಗಳನ್ನು ಕೊಟ್ಟಿದ್ದಾರೆ. 11ನೇದಾಗಿ ನೋಡುವಾಗ ಬೈಬಲ್ ಅಧ್ಯಯನ ಗುಂಪಿಗೆ ಸೇರಿ. ಯಾರ್ಯಾರಾದರೆ ಬೈಬಲನ್ನು ಓದ್ತಾ ಇರ್ತಾರೋ, ಯಾರ್ಯಾರಾದರೆ ಬೈಬಲ್ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳಬೇಕೆಂಬುದಾಗಿ ಆಸಕ್ತಿಯಿಂದ ಕೂಡಿರ್ತಾರೋ, ಒಟ್ಟಿಗೆ ಇರ್ತಾರೋ, ಡಿಸ್ಕಷನ್ ಮಾಡ್ತಾ ಇರ್ತಾರೋ ಅಂಥವ್ರ ಜೊತೆ ನೀವು ಹೆಚ್ಚಾಗಿ ಸ್ನೇಹವನ್ನು ಬೆಳೆಸಬೇಕು. ಆಗ ನಿಮಗೆ ಬೈಬಲ್ ಬಗ್ಗೆ ಚೆನ್ನಾಗಿ ಅರ್ಥವಾಗುತ್ತೆ. 12ನೇದಾಗಿ ನೋಡುವಾಗ ಓದಿದ ವಾಕ್ಯವನ್ನು ಜೀವನದಲ್ಲಿ ಅನುಸರಿಸಿ. ಇವತ್ತು ಯಾವುದಾದ್ರೂ ಒಂದು ವಾಕ್ಯ ಓದಿದ್ರೆ ಅದನ್ನು ನೀವು ಫಾಲೋ ಮಾಡೋದಕ್ಕೆ ಕಲಿಬೇಕು. ನೋಡಿ, ಯಾಕೋಬನು 1:22 ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ. ದೇವರ ವಾಕ್ಯ ಹೇಳ್ತದೆ, ವಾಕ್ಯದ ಪ್ರಕಾರ ನೀವು ನಡೆಯಬೇಕು. ಇವತ್ತು ಓದಿರುವ ವಾಕ್ಯದ ಪ್ರಕಾರ ನೀವು ನಡೆಯುವವರಾಗಿರಬೇಕು. ನೋಡಿ, ಬೈಬಲಲ್ಲಿ ಸುಳ್ಳನ್ನು ಹೇಳಬಾರದೆಂಬುದಾಗಿ ಬರೆಯಲ್ಪಟ್ಟಿದೆ. ನೀವೇನು ಮಾಡಬೇಕು? ಅದರ ಪ್ರಕಾರ ನೀವು ಯಾರಿಗೂ ಸುಳ್ಳನ್ನು ಹೇಳಬಾರದು. ಅದರ ಪ್ರಕಾರ ನಡೆಯುವಂತೆ ನೀವು ಪ್ರಯತ್ನ ಪಡಬೇಕು. 13ನೇದಾಗಿ ನೋಡುವಾಗ ಕಠಿಣ ಪಾಠಗಳಿಂದ ನಿರಾಶರಾಗಬೇಡಿ. ನೋಡಿ, ಕೆಲವು ಸಾರಿ ಬೈಬಲನ್ನು ಓದುವಾಗ ನಮಗೆ ಅರ್ಥವಾಗಲ್ಲ. ಆಗ ನೀವು ಒಂದು ನೋಟ್ ಪ್ಯಾಡಲ್ಲಿ ನೀವು ನೋಟ್ ಮಾಡಿಕೊಂಡು ಎಲ್ಲಿ ಅರ್ಥ ಆಗಿಲ್ಲ, ಏನು ಅರ್ಥ ಆಗಿಲ್ಲ ಎಂಬುದಾಗಿ ನೀವು ನೋಟ್ ಮಾಡಿ ನಿಮ್ಮ ದೈವ ಸೇವಕರಿಗೆ, ಅಂದರೆ ಪಾಸ್ಟರ್ ಅಂತ ಯಾರು ಇರ್ತಾರೋ ಅವ್ರನ್ನ ಹೋಗಿ ನೀವು ಪ್ರಶ್ನೆ ಮಾಡಿ, ಇದು ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ವಿವರಿಸಿ ಎಂಬುದಾಗಿ ಪರ್ಸ್ನಲ್ ಆಗಿ ನೀವು ಕೇಳಬೇಕು. ಸಭೆಯಲ್ಲಿ ಎಲ್ಲರ ಮುಂದೆ ಅವರನ್ನು ಅವಮಾನಿಸುವಂತೆ ಕೇಳಬಾರ್ದು. ಪರ್ಸನಲ್ ಆಗಿ ನೀವು ಕೇಳಿ, ಅವರು ಖಂಡಿತ ನಿಮಗೆ ಸಹಾಯ ಮಾಡ್ತಾರೆ. ಒಂದು ವೇಳೆ ಅವರು ನಿಮಗೆ ಉತ್ತರ ಕೊಟ್ಟಿಲ್ಲ ಅಂದರೆ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ನೀವು ನಮಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಖಂಡಿತ ರೆಸ್ಪಾಂಡ್ ಮಾಡಿ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಲು ಒಂದು ವಿಡಿಯೋ ಮಾಡಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತೇನೆ. 14ನೇದಾಗಿ ನೋಡುವಾಗ ಬೈಬಲ್ ತಾನೇ ತನ್ನ ಅರ್ಥವನ್ನು ಒದಗಿಸುತ್ತೆ. ನೋಡಿ, 2ನೇ ತಿಮೋತಿ 3:16 ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಒಂದೊಂದು ವಾಕ್ಯವನ್ನು ಬೇರೆ ಬೇರೆ ಭಾಗಗಳೊಂದಿಗೆ ಹೋಲಿಸಿ ಓದಿ. ನೋಡಿ, ಬೈಬಲ್ ಏನು ಮಾಡುತ್ತೆ ಅಂದರೆ ನಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿರಲ್ಲ. ಬೈಬಲ್ ತನ್ನದೇ ಆದ ಒಂದು ಶೈಲಿಯಲ್ಲಿ ದೇವರ ಒಂದು ಮಾತು ಎಲ್ಲರಿಗೂ ಅನುಕೂಲವಾಗಿರುವಂತೆ ಅದು ನಮ್ಮ ಜೊತೆ ಮಾತಾಡುವಂಥದ್ದಾಗಿದೆ. 15ನೇದಾಗಿ ನೋಡುವಾಗ ದೇವರ ವಾಕ್ಯ ಜೀವನವನ್ನು ಬದಲಾಯಿಸುತ್ತದೆ ಎಂದು ನಂಬಿಕೆ ಇಟ್ಟುಕೊಳ್ಳಿ. ನೋಡಿ, ಬೈಬಲ್ ಓದುವ ಪ್ರತಿಯೊಬ್ಬರು ದೇವರ ವಾಕ್ಯವು ನಮ್ಮನ್ನು ಬದಲಾಯಿಸುತ್ತೆ, ನಮ್ಮ ಜೀವನವನ್ನು ಬದಲಾಯಿಸುತ್ತೆ, ನಮ್ಮ ಕುಟುಂಬವನ್ನು ಬದಲಾಯಿಸುತ್ತೆ ಎಂದು ನಂಬಿಕೆಯಿಂದ ನೀವು ಓದಿ. ಈ ವಿಷಯವನ್ನು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಿ. ನೋಡಿ, ಕೀರ್ತನೆಗಳು 119, 105 ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಬೈಬಲ್ ಓದುವುದು ನಾವೇ ದೇವರಲ್ಲಿ ಬೆಳೆಯಲು ದಾರಿ ತೋರಿಸುತ್ತೆ. ನೋಡಿ, ಬೈಬಲ್ ಓದುವಾಗ ನಾವು ದೇವರ ಮಾರ್ಗವು ಏನಾಗಿದೆ, ದೇವರ ಚಿತ್ತವು ಏನಾಗಿದೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಈ ವಿಡಿಯೋ ನೋಡುತ್ತಿರುವ ಪ್ರಿಯ ವೀಕ್ಷಕರೇ, ನಿಮಗೆ ಇವತ್ತು ನಾವು 15 ಪಾಯಿಂಟನ್ನು ಡಿಸ್ಕಸ್ ಮಾಡಿದ್ದೇವೆ. ಬೈಬಲ್ ಯಾವ ರೀತಿಯಾಗಿ ಓದಬೇಕು, ಏನೇನು ನಮಗೆ ಬೇಕಾಗಿರುತ್ತೆ, ಅರ್ಥವಾಗದೇ ಇರುವಾಗ ಏನು ಮಾಡಬೇಕೆಂಬುದಾಗಿ ನಾವು ಅನೇಕ ವಿಷಯಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಈ ವಿಷಯಗಳಲ್ಲಿ ನಿಮಗೇನಾದರೂ ಅನುಮಾನ ಇದ್ದರೆ, ನಿಮಗೇನೋ ಪ್ರಶ್ನೆ ಇದ್ದರೆ ನಮಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯಾದ ಅನೇಕ ದೇವರ ಸಂದೇಶವನ್ನು ಕೇಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್. ಪರಿಶುದ್ಧನಾದ ದೇವರೇ, ಅಪ್ಪ, ಈ ವಿಡಿಯೋ ನೋಡುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸು, ಬಲಪಡಿಸಪ್ಪ. ಅವರಿಗೆ ಬೇಕಾಗಿರೋ ಎಲ್ಲ ಸಹಾಯಗಳನ್ನು ನೀನು ಒದಗಿಸಿಕೊಡು. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವನ್ನು ಹೆಚ್ಚಿಸುತ್ತಾ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ. ಆಮೇನ್.